ಆ ಕಾಲದಲ್ಲಿ ಶಕ್ತಿಮಾನ್ ರಾಮಾಯಣ ನೋಡೋಕೆ ಮನೆಯ ಮೇಲೇರಿ ಆಂಟನಾ ತಿರುಗಿಸ್ತಾ ಇದ್ದ ಸಾಹಸ ನೆನಪಿದ್ಯಾ ವೀಕ್ಷಕರೇ? ಆ ಆಂಟನಾ ಯುಗಕ್ಕೆ ಬ್ರೇಕ್ ಹಾಕಿ ಮನೆ ಮನೆಗೂ ಮನೋರಂಜನೆಯ ಮಹಾಪೂರ ಹರಿಸಿದ್ದೆ ನಮ್ಮ ಕೇಬಲ್ ನೆಟ್ವರ್ಕ್ ಜಾಲ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಶ್ರಮಿಸ್ತಾ ಇರುವ ನಮ್ಮ ಕೇಬಲ್ ಆಪರೇಟರ್ಗಳ ಸಂಘಕ್ಕೆ ಈಗ ಬರೋಬ್ಬರಿ 26 ವರ್ಷಗಳ ಸಂಭ್ರಮ. ಕಣ್ಣು ಸೆಳೆಯುವ ಕಲರ್ಫುಲ್ ಕೇಕ್, ಸಂಭ್ರಮದ ಆ ಅಮೂಲ್ಯ ಗಳಿಗೆ, ಸಾರ್ಥಕತೆಯ ಮಂದಹಾಸದೊಂದಿಗೆ ಒಂದಾದ ಮನಸ್ಸುಗಳು. ಇದು ಬೆಂಗಳೂರಿನ ಶಾಂತಿನಗರದ ಹಾಕಿ ಕ್ಲಬ್ನಲ್ಲಿ ಕಂಡುಬಂದ ಹಬ್ಬದ ರಂಗು. ದೇಶದಾದ್ಯಂತ ಹರಡಿದ್ದ ಈ ತಂತ್ರಜ್ಞರ ಹಕ್ಕುಗಳ ಧ್ವನಿಯಾಗಿ 2000 ಇಸವಿ ಆಗಸ್ಟ್ 21ರಂದು ಜನ್ಮ ತಳೆದ ಈ ಸಂಘಟನೆ ಇವತ್ತಿಗೆ ಯಶಸ್ವಿ 26 ವರ್ಷಗಳ ಇತಿಹಾಸ ಬರೆದಿದೆ. ಹಬ್ಬದ ಕಾರಣಕ್ಕೆ ಕೊಂಚ ವಿಳಂಬ ಆದ್ರೂ ವರಮಹಾಲಕ್ಷ್ಮಿಯ ಕೃಪೆಯೊಂದಿಗೆ ಇಂದು ಈ ಕೇಬಲ್ ಡೇ ಸಂಭ್ರಮ ಸಾರ್ಥಕತೆಯ ಶಿಖರ ಮುಟ್ಟಿದೆ. ಆದ್ರೆ ಈ ಸಂಭ್ರಮದ ತೆರೆಯ ಹಿಂದೆ ಮೌನ ಆತಂಕವೂ ಹೊಂದಿತ್ತು. ಡಿಟಿಎಚ್ ಮತ್ತು ಹೈಸ್ಪೀಡ್ ಇಂಟರ್ನೆಟ್ ಬರುವ ಮುನ್ನ ಇಡೀ ನಾಡಿಗೆ ಇವರೇ ಏಕೈಕ ಆಸರೆಯಾಗಿದ್ರು. ಇಂದು ಸ್ಮಾರ್ಟ್ ಆವಿಷ್ಕಾರಗಳ ಬಿರುಗಾಳಿ ಎದ್ದಿದೆ. ಸಾಂಪ್ರದಾಯಿಕ ಮಾರುಕಟ್ಟೆ ಕೊಂಚ ಮಂಕಾಗಿರೋದು ಸತ್ಯ. ಆದ್ರೇನು, ಕಾಲ ಬದಲಾದ್ರೂ ಹೋರಾಟದ ಕಿಚ್ಚು ಕಮ್ಮಿಯಾಗಿಲ್ಲ. ಸವಾಲುಗಳು ಎಷ್ಟೇ ಇರ್ಲಿ, ನಾವು ಅಪ್ಗ್ರೇಡ್ ಆಗ್ತೀವಿ. ಅತ್ಯಾಕರ್ಷಕ ಬಜೆಟ್ ಪ್ಯಾಕೇಜ್ಗಳ ಮೂಲಕ ಹೃದಯ ಗೆಲ್ತೀವಿ. ನಮ್ಮ ಸೇವೆಯ ಪರಂಪರೆಯನ್ನ ಗಟ್ಟಿಯಾಗಿ ಮುಂದುವರಿಸ್ತೀವಿ ಅನ್ನೋ ಭರವಸೆ ಕೇಬಲ್ ಆಪರೇಟರ್ಗಳದ್ದು. ಕೇಬಲ್ ಟಿವಿ ಉದ್ಯಮ ಒಂದು ನಾವು ಯಾವಾಗ 85 ಶುರು ಮಾಡಿದ್ರು ಅವತ್ತಿಂದ ಇವತ್ತು ಗಂಟ ಅವರು ಕೇಬಲ್ ಆಪರೇಟರ್ಗಳು MS ಮತ್ತೆ ಬ್ರಾಡ್ಕಾಸ್ಟರ್ಸ್ ಮಧ್ಯದಲ್ಲಿ ಒಬ್ಬ ಬೀಟ್ಸ್ ಆಗಿ ಅವರ ಸಂಘ ಬಹಳ ಸಹಕರಣೆ ಕೇಬಲ್ ಆಪರೇಟರ್ಗೆ ತುಂಬಾ ಮಾರ್ಗದರ್ಶನ. ಒನ್ ಟೈಮ್ ನಲ್ಲಿ ಮಾರ್ಜಿನ್ ಇತ್ತು. ಈಗೆಲ್ಲ ಬೇಕಷ್ಟು ಪೇ ಚಾನಲ್ ಬ್ರಾಡ್ಕಾಸ್ಟಿಂಗ್ ಆಗಲಿ, DTH ಆಗಲಿ, ಕಾಂಪಿಟೇಷನ್ಸ್ IPTV ಆ ಟೆಕ್ನಾಲಜಿ ಜೊತೆ ಕೇಬಲ್ ಆಪರೇಟರ್ ಇಂಟರ್ನೆಟ್ ಜೊತೆಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಇಲ್ಲಿವರೆಗೂ ನಾವು ಉಳ್ಕೊಂಡ್ ಬಂದಿದ್ದೀವಿ. ಮಲೆನಾಡಿನ ತುತ್ತು ತುದಿಯ ಮರಗಳ ಮೇಲೇರಿ ಆಂಟೀನಾ ಸಿಗ್ನಲ್ಗಾಗಿ ಜೀವ ಪಣಕ್ಕಿಡ್ತಿದ್ದ ಆ ಕಡು ಕಷ್ಟದ ದಿನಗಳಿಗೆ ಶಾಶ್ವತ ಮುಕ್ತಿ ಹಾಡಿದ್ದೆ ಈ ಕೇಬಲ್ ನೆಟ್ವರ್ಕ್ ಕ್ರಾಂತಿ. 80ರ ದಶಕದಲ್ಲಿ ಟಿವಿ ಬಂದ್ರು, 90ರ ದಶಕದ ಈ ಕೇಬಲ್ ಜಾಲದ ಅಲೆ ಏಳೋವರೆಗೂ ಜನಸಾಮಾನ್ಯರಿಗೆ ನಿಜವಾದ ಮನೋರಂಜನೆಯ ಮಹಾಪೂರ ದಕ್ಕಿರ್ಲೇ ಇಲ್ಲ. ಚಾನೆಲ್ಸ್ ಕೊಟ್ಬಿಟ್ಟು ನೀವು ಫಾರಿನ್ ಕಂಟ್ರೀಸ್ ಎಲ್ಲ ನೋಡಿದ್ರೆ 700-800 ರೂಪಾಯಿ ಇದೆ. ನಾವು ಇನ್ನ 250 ವಿಲೇಜ್ ಭಾಗದಲ್ಲಿ, ಸಿಟಿ ಭಾಗದಲ್ಲಿ 300-350 ರೂಪಾಯಿ ತಗೊಂತಾ ಇದ್ದೀವಿ. ಚಾನಲ್ಸ್ಗಳು ಕೊಡ್ತಾ ಇದ್ದೀವಿ. ನಮ್ಗೆ ಏನಾಗಿದೆ, ಈಗ ಗೌರ್ಮೆಂಟ್ ಇಂದ NTO1 NT2 ಅಂದ್ಬಿಟ್ಟ ಮೇಲೆ ಕಾಂಪಿಟೇಷನ್ಗಳು ಮೊದಲು DTH ರೇಟ್ ಹೈಕ್ ಇತ್ತು, ಕೇಬಲ್ ಟಿವಿ ಕಡಿಮೆ ಇತ್ತು. ಈಗ ಏನಾಯ್ತು, ಸಮ ಆಗ್ಬಿಟ್ಟು ಕಾಂಪಿಟೇಷನ್ ಬಂದಿದೆ. ನಾವೆಲ್ಲ ಅದಕ್ಕೆ ಸಭೆ ಸೇರಿ ಇನ್ನೇನಾದ್ರೂ ಕಡಿಮೆ ಮಾಡೋಕ್ಕಾಗುತ್ತಾ ಕಸ್ಟಮರ್ಗೆ ಚಾನೆಲ್ಸ್ನ ಆಡ್ ಮಾಡೋದು. ಯಾಕಂದ್ರೆ ಕಾಂಪಿಟೇಷನ್ ಇರ್ಬೇಕಂದ್ರೆ ನಾವು ಕುತ್ಕೊಳ್ಳೋಕ್ಕಾಗಲ್ಲ. ಈ ಇಂಡಸ್ಟ್ರಿನ ಉದ್ಧಾರ ಮಾಡ್ಬೇಕಂತಂದ್ರೆ ನಾವು ನೀವೆಲ್ಲ ಸೇರಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋಗ್ರಾಮ್ ಕೊಟ್ಟು ಜನಕ್ಕೆ ಸ್ಯಾಟಿಸ್ಫೈಡ್ ಆದಾಗ ಮಾತ್ರ ನಾವು ನಮ್ಮ ಕೇಬಲ್ ಇಂಡಸ್ಟ್ರಿನ ಉಳಿಸ್ಕೊಳ್ಳೋಕ್ಕಾಗುತ್ತೆ. ಏನೇ ಆಗ್ಲಿ, ಅಂದು ಕಳಪೆ ಸಿಗ್ನಲ್ಗಳಿಂದ ಕಂಗಾಲಾಗಿದ್ದ ಟಿವಿ ವೀಕ್ಷಕರಿಗೆ ಕ್ಲಾರಿಟಿ ತುಂಬಿದ ಚಿತ್ರಣ ನೀಡಲು ಈ ಕೇಬಲ್ ಆಪರೇಟರ್ಗಳು ಪಟ್ಟ ಶ್ರಮ, ಸವಿಸಿದ ಹಾದಿ ಅಸಾಮಾನ್ಯ. ಇಂದು ಡಿಜಿಟಲ್ ಯುಗದ ಹೊಸ ನೆಟ್ವರ್ಕ್ ವ್ಯವಸ್ಥೆಗಳು ನಮ್ಮ ಮುಂದಿರಬಹುದು. ಆದ್ರೆ ಅಂದು ಸದ್ದಿಲ್ಲದ ಮನೆ ಮನೆಗೂ ಜಗತ್ತನ್ನೇ ತೆರೆದಿಟ್ಟ ಇವರ ಸೇವೆ ಎಂದಿಗೂ ಇತಿಹಾಸದ ಪುಟಗಳಲ್ಲಿ ಶ್ಲಾಘನೀಯ. ಮನರಂಜನೆಯ ಈ ಅದೃಶ್ಯ ಸೈನಿಕರಿಗೆ ಹೆಮ್ಮೆಯ ಹ್ಯಾಪಿ ಕೇಬಲ್ ಡೇ. ಸಮೀರ್, ನ್ಯೂಸ್ ಫಸ್ಟ್, ಬೆಂಗಳೂರು.